ಸುಕೃತ ಜ್ಯೋತಿಷ್ಯ ಚಾನಲ್ನ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರ. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಂದಿನ ದಿನಾಂಕ 2026ನೇ ಇಸ್ವಿ ಏಪ್ರಿಲ್ ತಿಂಗಳ 1. ಈ ದಿನದ ಪಂಚಾಂಗ ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ, ಬುಧವಾರ ಆಗುತ್ತೆ. ಈ ದಿನ ಪೂರ್ತಿ ಹುಣ್ಣಿಮೆನೇ ಇದೆ. ರಾತ್ರಿಯೂ ಹುಣ್ಣಿಮೆ ಬರೋ ಕಾರಣ ಸತ್ಯನಾರಾಯಣ ಪೂಜೆಯನ್ನು ಇವತ್ತೇ ಮಾಡಬೇಕಾಗತ್ತೆ, ಅದು ಮುಖ್ಯ. ಆನಂತರ ಉತ್ತರ ನಕ್ಷತ್ರ ಮಧ್ಯಾಹ್ನ 3 ಗಂಟೆ 33 ನಿಮಿಷದವರೆಗೂ ಇದೆ. ಉತ್ತರ ನಕ್ಷತ್ರ ಆದಮೇಲೆ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ವೃದ್ಧಿಯೋಗ ಮತ್ತು ಭದ್ರಕರಣ. ಹುಣ್ಣಿಮೆ ಆದ್ದರಿಂದ ವಿದ್ಯಾಭ್ಯಾಸಕ್ಕೆ ನಿಷೇಧವಿದೆ. ಅದು ಬಿಟ್ಟರೆ ಪೂಜೆ ಪುನಸ್ಕಾರ ಅತೀ ಅನಿವಾರ್ಯವಾದರೆ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅಂತೇನಿಲ್ಲ. ಈಗಾಗಲೇ ಹಿಂದೆ ಆರಂಭಿಸಿದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ. ಅದು ಆನಂತರ ಇಲ್ಲಿ ಇನ್ನೊಂದು ವಿಚಾರ, ಈ ದಿನದ ವಿಶೇಷತೆ. ಇಂದು ಬೆಂಗಳೂರಿನ ಕರಗ. ಸಾಧ್ಯ ಆದರೆ ಅದೃಷ್ಟ ಇದ್ದವರು ಕರಗವನ್ನು ನೇರವಾಗಿ ನೋಡಿ. ಅದರ ಆಚರಣೆ ತುಂಬ ವೈಶಿಷ್ಟ್ಯಪೂರ್ಣವಾದದ್ದು. ಈ ದಿನ ಲಕ್ಷ್ಮೀನಾರಾಯಣ, ಸತ್ಯನಾರಾಯಣ ಅಥವಾ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಈ ರೀತಿ ದಂಪತಿಗಳ ಪೂಜೆಯನ್ನು ಮಾಡಿದ್ರೆ, ದೇವರುಗಳ ಪೂಜೆಯನ್ನು ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ. ಬರೀ ಪೂಜೆ ಮಾಡಬೇಡಿ, ಸಾಧ್ಯವಾಯಿತು ಅಂದರೆ ತುಳಸಿಯಿಂದ ಪೂಜೆಯನ್ನು ಮಾಡಿ. ಹಾಗೆಯೇ ನಿಮ್ಮ ಮನೆಗೆ ದಂಪತಿಗಳನ್ನು ಆಹ್ವಾನಿಸಿ ಅವರಿಗೆ ಸಹ ಅವರಿಗಿಷ್ಟವಾದಂತಹ ಊಟನೇ ಹಾಕಬೇಕು, ಹಬ್ಬದ ಊಟನೇ ಬಡಿಸ್ಬೇಕು ಅಂತೇನಿಲ್ಲ. ನಾವು ಏನೇ ಕೊಟ್ಟರು ಪ್ರೀತಿಯಿಂದ ಗೌರವದಿಂದ ಅದನ್ನು ನಮಗೆ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ. ದೈವ ಮಾನಸ ರೂಪೇಣ ನಾನು ನಂಬಿಕೆ ಇಟ್ಟಿರೋದೆ ಅದರಲ್ಲಿ. ಅದಕ್ಕೆ ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಬರೋದು ಪ್ರತಿದಿನ. ಇಲ್ಲಿ ಇದರ ವಿಶೇಷವಾದಂತಹ ಫಲಗಳು ಸಿಗುತ್ತೆ. ಅದು ಮತ್ತೊಂದು, ಇಂದಿನ ರಾಹುಕಾಲ 12 ಗಂಟೆ 27 ನಿಮಿಷಕ್ಕೆ ಆರಂಭವಾಗಿ 1:59ಕ್ಕೆ ಮುಗಿಯುತ್ತೆ. ಇದು ಮಧ್ಯಾಹ್ನವಾದ್ದರಿಂದ ಕೆಲಸ ಕಾರ್ಯದ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಯಾರು ಏನೂ ಹೊಸದಾಗಿ ಮಾಡೋಕ್ಕೆ ಹೋಗಲ್ಲ, ಕರೆಯೋದೇ ಮಠ ಮಧ್ಯಾಹ್ನ ಅಂತ. ಇನ್ನು ಮುಖ್ಯವಾದ ವಿಚಾರ, ಪ್ರತಿದಿನ ನಾನು ಹೇಳ್ತಾನೆ ಇರ್ತೀನಿ, ಯಮಗಂಡ ಕಾಲ ಬೆಳಗ್ಗೆ 7:51ರಿಂದ 9:23ರವರೆಗೂ ಇರುತ್ತೆ. ಈ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು, ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಕೆಲವರು ನಂಬಲ್ಲ ಯಮಗಂಡ ಕಾಲ, ರಾಹು ಕಾಲ ಅವೆಲ್ಲ. ನಂಬಿಕೆ ಇದ್ದವನ್ನ ನಂಬಿಸೋಕ್ಕೆ ಹೋಗಬಾರ್ದು, ನಂಬಿಕೆ ಇದ್ದವರು ನಂಬಿಕೆಯನ್ನು ಬಿಡಬಾರ್ದು. ಜೀವನ ಅನ್ನೋದು ಇಷ್ಟೇ. ಇನ್ನು ಮತ್ತೊಂದು ವಿಚಾರ, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ಈ ನಂಬರ್ಗೆ ಒಂದು ಮೆಸೇಜ್ ಕಳಿಸಿದ್ರೆ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ ಜ್ಯೋತಿಷದ್ದು, ಅದಕ್ಕೆ ಮೆಂಬರ್ ಮಾಡ್ತೀನಿ. ಅದಕ್ಕೇನು ದುಡ್ಡು ಗಿಟ್ಟು ಕೊಡಬೇಕು ಅಂತಿಲ್ಲ. ನಾನು ಆ ಪೂಜೆ ಮಾಡ್ತೀನಿ, ಆ ಹೋಮ ಮಾಡ್ತೀನಿ, ದುಡ್ಡು ಕಳಿಸಿ ಅಂತ ಯಾವತ್ತೂ ನಾನು ಕೇಳಲ್ಲ. ಇದರಿಂದ ನಾಳೆಯಿಂದನೇ ಏಪ್ರಿಲ್ 1ನೇ ತಾರೀಕಿಂದ ಒಂದು ಹೊಸ ರೀತಿಯ ಅನುಭವ ಆಗುತ್ತೆ. ಅದೇನಪ್ಪ ಅಂದರೆ, ಈ ನಕ್ಷತ್ರ ಬದಲಾದಾಗ, ಹಾಗೆ ಲಗ್ನಗಳು ಬದಲಾದಾಗ, ಆಮೇಲೆ ತುಂಬ ಒಳ್ಳೆಯ ಒಂದು ವೇಳೆ ಬರುತ್ತೆ. ಆ ವೇಳೆ ಇಂಥವನ್ನು ಅವಾಗವಾಗ ನಾನು SMS ರೂಪದಲ್ಲಿ ಕಳಿಸ್ತೀನಿ. ಪ್ರತಿದಿನ ಇವಾಗ ಒಂದು ಸಲ ಹೇಳ್ಬಿಟ್ರೆ ಪಂಚಾಂಗವನ್ನು ಹೇಳ್ತೀನಿ, ಹುಣ್ಣಿಮೆ ಇದೆ ಅಂತ. ಇವತ್ತಿದೆ ಬಿಡಿ, ದಿನಪೂರ್ತಿ ಯಾವಾಗ ಮುಗಿಯುತ್ತೆ ನಮ್ಮ ಕೆಲಸ ಕಾರ್ಯ ನಡುವೆ ಅದನ್ನು ಮರ್ತೇ ಹೋಗ್ತೀವಿ ಯಾವಾಗ ಮುಗಿಯುತ್ತೆ ಅಂತ. ಯಾವಾಗ ಅದು ಮುಗಿಯುತ್ತೆ ಆವಾಗ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಯಾವುದರಲ್ಲಿ, ವಾಟ್ಸಪ್ಪಲ್ಲಿ. ಒಟ್ಟಾರೆ ನಾನು ಮಾಡೋ ಯಾವುದೇ ಕೆಲಸ ಆದರೂ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಒಂದು ವೇಳೆ ಅನುಕೂಲ ಆಗದೆ ಹೋದರೂ ನಿಮಗೆ ತೊಂದರೆ 100% ಆಗಲ್ಲ. ಆದ್ದರಿಂದ ನಿಮ್ಮೆಲ್ಲರ ಬೆಂಬಲ ನನಗೆ ಮುಖ್ಯ. ವಾಟ್ಸಪ್ಪಲ್ಲಿ ಗ್ರೂಪ್ಗೆ ಎಲ್ಲರೂ ಜಾಯಿನ್ ಆಗಿ ನಾಳೆಯಿಂದನೇ
ವಿಶೇಷವಾದಂತಹ ಅನುಭವ. ಆಮೇಲೆ ನಿಮಗೆ ಅನಿಸುತ್ತೆ, ಓ ಇದು ಒಳ್ಳೆಯದು, ನಮಗೆ ಉಪಯೋಗ ಆಗುತ್ತೆ ಅಂತ ಪ್ರತಿಯೊಂದನ್ನು ನಾನು ಈ ವ್ಯಾಟ್ಸಪ್ ಮುಖಾಂತರ ತಿಳಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ಇದೇ ನಿಜವಾದಂತಹ ವಿಚಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ ಆದಾಯಕ್ಕೆ ಯಾವುದೇ ರೀತಿಯ ತೊಂದರೆ ಇರಲ್ಲ, ಉತ್ತಮ ಆದಾಯನೇ ಇರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಬೇಡದ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತಾರೆ. ಅಂತಹ ಸಂದರ್ಭ ಬಂದ್ಬಿಡುತ್ತೆ. ಇವರು ಹಣಕಾಸಿನ ವಿಚಾರದಲ್ಲಿ ಒಂದು ಒತ್ತಡಕ್ಕೆ ಒಳಗಾಗ್ತಾರೆ, ಬೇರೆಯವರಿಂದ ಒತ್ತಡಕ್ಕೆ ಒಳಗಾಗ್ತಾರೆ. ಆದ್ದರಿಂದ ಅನಿವಾರ್ಯವಾಗಿ ತಾವು ಸಂಪಾದಿಸಿದ ಹಣವನ್ನು ಖರ್ಚು ಮಾಡಲೇಬೇಕಾಗುತ್ತೆ. ಇದರಿಂದ ದಿನಾಂತಕ್ಕೆ ಹಣಕಾಸಿನ ಕೊರತೆ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ಹಳೆಯ ಸ್ನೇಹಿತರೊಬ್ಬರ ಭೇಟಿಯನ್ನು ಮಾಡ್ತೀರಿ. ಇದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿ ಸಂತಸ ಸಿಗುತ್ತೆ. ಹಾಗೆಯೇ ನಿಮ್ಮ ಅತಿ ಮುಖ್ಯ ಕೆಲಸವೊಂದು ಅವರ ಸಹಾಯದಿಂದ ಪೂರ್ಣಗೊಳ್ಳುತ್ತೆ, ತೊಂದರೆ ಏನಿಲ್ಲ. ನಿಮ್ಮ ಯೋಚನೆ ಬೇಡದೆ ಉಪಯೋಗವಿಲ್ಲದ ವಿಚಾರಗಳಿಗೆ ಯೋಚನೆ ಮಾಡ್ತೀರಿ. ಅದನ್ನು ಸ್ವಲ್ಪ ಆದಷ್ಟು ಈ ಯೋಚನೆ ಮಾಡೋದನ್ನು ಬಿಟ್ಟು ಈ ಕ್ರೀಡಾ ಮನೋಭಾವನೆಯಿಂದ ಪ್ರತಿಯೊಂದನ್ನು ತೊಗೊಂಬೋದು, ಒಳ್ಳೆಯದು. ನೀವು ಸುಮ್ಮನೆ ಇರ್ತೀರಿ, ನಿಮ್ಮ ಮನಸ್ಸು ಒಂದೇ, ಯಾರ ತಂಟಗೂ ಹೋಗಬಾರ್ದು, ನಾನಾಯಿತು, ನನ್ನ ಕೆಲಸ ಆಯಿತು, ಆ ರೀತಿ ಇದ್ಬಿಡೋಣ ಅಂತ ಡಿಸೈಡ್ ಮಾಡ್ತೀರಿ. ಆದರೆ ಏನಾಗುತ್ತೆ, ನಿಮ್ಮ ಜೊತೆ ಇರೋರು, ಅದು ನಿಮ್ಮ ಕುಟುಂಬದ ಸದಸ್ಯರೇ ಇರ್ಬೋದು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿರುವ ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ಅವರೇ ನಿಮ್ಮ ಜೊತೆ ತಾವಾಗಿಯೇ ಬಂದು ಬೇಡದ ವಿಚಾರಗಳಿಗೆ ವಾದ ವಿವಾದದಲ್ಲಿ ತೊಡಗ್ತಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿ ಬೇಸರ ಸಹ ಉಂಟಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಸೋದರರ ಆರೋಗ್ಯದಲ್ಲಿ ಚೂರು ತೊಂದರೆ ಉಂಟಾಗುತ್ತೆ, ಅದರ ಬಗ್ಗೆ ಎಚ್ಚರಿಕೆ ಇರಲಿ. ನಿಮಗೂ ಅಷ್ಟೇ ಈ ಹೊಟ್ಟೆ ಉರಿಯೋದು, ಕಣ್ಣು ಉರಿಯೋದು, ಇಲ್ಲ ಎದೆಯಲ್ಲಿ ಉರಿತದ ಅನುಭವ, ಅಂಗೈ ಅಥವಾ ಅಂಗಾಲಲ್ಲಿ ಉರಿದಾಗೋದು, ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ನೀರಿರುವ ಸ್ಥಳಗಳಲ್ಲಿ ಎಚ್ಚರಿಕೆ ಇರಲಿ. ಅಂದರೆ ನದಿ, ಸಮುದ್ರ ಅದೇ ಅಂತಲ್ಲ, ಮನೆಯಲ್ಲಾದರೂ ಅಷ್ಟೇ. ನೀವೇ ನೀರು ಚೆಲ್ಲಿರ್ತೀರಿ, ಅದು ನೀವೇ ತುಳಿದು ಜಾರಿ ಬಿದ್ದು ಪೆಟ್ಟು ಮಾಡ್ಕೊತೀರಿ. ಈ ಥರ ಒಟ್ಟಾರೆ ಎಚ್ಚರಿಕೆಯಿಂದಿರಿ, ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ವೃಷಭ ರಾಶಿಯವರು ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಏನು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿಬಿಡುತ್ತೆ ಅಂತ ಅಲ್ಲ. ಇವಾಗ ಒಂದು ನೆಗಡಿ ಬಂದರೂ ತುಂಬ ದಿವಸ ಇರುತ್ತೆ, ಕೆಮ್ಮು ಬಂದರೂ ತುಂಬ ದಿವಸ ಇರುತ್ತೆ, ಜ್ವರ ಬಂದರೂ ಹಾಗೆ ಇರುತ್ತೆ. ಆ ಥರ ದೀರ್ಘಕಾಲದ ತೊಂದರೆಗಳೇ ಈ ನಡುವೆ ಬರ್ತಿರೋದು. ಆದ್ದರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಬರದೇ ಇರೋ ರೀತಿ ನೋಡ್ಕೊಬೋದು, ತುಂಬ ಒಳ್ಳೆಯದು. ಇನ್ನು ಈ ದ್ರವಾಹಾರ ಅಥವಾ ನೀರಿನ ಸೇವನೆಯ ಬಗ್ಗೆ ಎಚ್ಚರಿಕೆ ಇರಲಿ. ಕಲುಷಿತ ಆಹಾರ ಸೇವನೆಯಿಂದ, ಅದು ದ್ರವಾಹಾರ ಸೇವನೆಯಿಂದ ತೊಂದರೆ ಇದೆ. ಅಂದರೆ ಇವಾಗ ಜ್ಯೂಸ್ ಆಗ್ಬೋದು, ಸಾಂಬಾರು ಅದಾಗ್ಬೋದು. ನಿಮಗೆ ಎಲ್ಲ ಹೋಗ್ತೀರಿ, ಸಾಂಬಾರು ಚೆನ್ನಾಗಿರುತ್ತೆ, ತಿಳಿ ಸಾರು ಕುಡಿದ್ಬಿಡ್ತೀರಿ, ನಿಮಗೆ ಎಫೆಕ್ಟ್ ಆಗಿಬಿಡುತ್ತೆ. ಆ ಥರ ಮುಖ್ಯವಾಗಿ ಗಂಟಲಿಗೆ ಸಂಬಂಧಪಟ್ಟ ತೊಂದರೆ. ತುಂಬ ಬುದ್ಧಿವಂತರು. ನಿಮ್ಮ ಬುದ್ಧಿಶಕ್ತಿಯಿಂದ ನೆರೆಹೊರೆಯವರ ಒಂದು ಸಮಸ್ಯೆಗಳನ್ನು ಸಹ ಬದಲಾಯಿಸ್ತೀರಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜನಸೇವೆ ಮಾಡುವಂತಹ ಅವಕಾಶ ಸಿಗುತ್ತೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೋತೀರಿ. ಅದು ಯಾವುದು, ಅದರಿಂದ ನಿಮಗೆ ಯಾವುದೇ ರೀತಿಯ ನಿರೀಕ್ಷೆ ಇರಲ್ಲ. ನಾವು ಇವರಿಗೆ ಸಹಾಯ ಮಾಡಿಬಿಟ್ಟು ಇನ್ನೊಂದು ದಿವಸ ನಮಗೆ ಸಹಾಯ ಮಾಡ್ತಾರೆ ಅಂತನೋ ಆ ರೀತಿಯೆಲ್ಲ ನಿಮ್ಮ ಮನಸ್ಸಲ್ಲಿ ಇರಲ್ಲ. ನಿಮಗೆ ಒಂದೇ, ಬೇರೆಯವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಬೇಕು. ಹಾಗೆಯೇ ಯಾವುದನ್ನು ಮನಸ್ಸಲ್ಲಿ ನೀವು ಉಳಿಸ್ಕೊಂಬಲ್ಲ. ಆದರೆ ಪ್ರತಿಯೊಂದು ವಿಚಾರನೂ ಸುಲಭವಾಗಿ ಬೇರೆಯವ್ರಿಗೆ ಹೇಳೋಲ್ಲ, ಸ್ವಲ್ಪ ಯೋಚನೆ ಮಾಡ್ತೀರಿ. ಈ ವಿಚಾರವನ್ನು ಇವ್ರಿಗೆ ಹೇಳೋದು ಏನಾದ್ರು ಸರಿ ಹೋಗುತ್ತಾ, ಉಪಯೋಗ ಇದೆಯಾ, ಒಂದು ವೇಳೆ ಉಪಯೋಗ ಇಲ್ಲ ಅಂದರೆ ಅವ್ರಿಗೇನಾದ್ರು ಬೇಸರ ಉಂಟಾಗುತ್ತೆ. ಇವೆಲ್ಲ ಯೋಚನೆ ಮಾಡಿ ನಿಮ್ಮ ಮನದ ವಿಚಾರವನ್ನು ಬೇರೆಯವರಿಗೆ ಹೇಳ್ತೀರಿ. ಅತಿಯಾದ ವಾಚಾಳಿಗಳು ಮಾತನ್ನು ನಿಲ್ಲೋದೇ ಇಲ್ಲ. ನಿಮ್ಮ ತಾಯಿಯವರ ಸಹಾಯದಿಂದ ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣ ಸಂಗ್ರಹ ಅಥವಾ ಹಣವನ್ನು ಉಳಿಸೋದರಲ್ಲಿ ಯಶಸ್ಸನ್ನು ಕಾಣ್ತೀವಿ. ಮಿಥುನ ರಾಶಿಯವರು, ನಿಮಗೆ ಲಗ್ನದಲ್ಲೇ ಗುರು ಇದ್ದಾನೆ, ಅದು ಬುಧನ ಮನೆ. ಶತ್ರುತ್ವ ಮಿತ್ರತ್ವ ಅವೆಲ್ಲ ಬಿಟ್ಬಿಡೋಣ. ಬುಧ ಅಂದರೆ ವಿದ್ಯೆ, ಗುರು ಅಂದರೆ ಜ್ಞಾನ. ವಿದ್ಯೆ
ಬುದ್ಧಿ ಎಲ್ಲರೂ ಸೇರಿಬಿಟ್ರೆ ಜ್ಞಾನ ಸೇರಿದ್ರೆ ಏನಪ್ಪ ಆಗುತ್ತೆ ಅಂದರೆ ಮಾತಿನ ರೂಪದಲ್ಲಿ ಬರುತ್ತೆ. ಅಂದರೆ ನೀವು ಮೃದುವಾದ ಮಾತುಕತೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ತೀರಿ. ಕಣ್ಣಿಗೆ ಪೆಟ್ಟಾಗುವಂತಹ ಸಾಧ್ಯತೆ ಇದೆ, ಎಚ್ಚರಿಕೆಯಲ್ಲಿ. ಅದು ಇವಾಗ ನೀವು ರೋಡಲ್ಲಿ ಹೋಗ್ತಾ ಇರ್ತೀರಿ, ಯಾರೋ ಕ್ರಿಕೆಟ್ ಏನೋ ಆಡ್ತಿರ್ತಾರೆ, ಬಿದ್ದುಬಿಡ್ಬೋದು, ಧೂಳು ಬಂದು ಬೀಳ್ಬೋದು, ಅದರಿಂದ ಕಣ್ಣಿಗೆ ತೊಂದರೆ ಆಗ್ಬೋದು. ಈ ರೀತಿ ಇನ್ನು ದಂಪತಿಗಳ ನಡುವೆ ಏನಾದರೂ ಒಂದು ಈ ವೈಮನಸ್ಯ ಅಥವಾ ಮನಸ್ತಾಪ, ಭಿನ್ನಾಭಿಪ್ರಾಯ ಏನೇ ಇದ್ದರೂ ಅದು ಸರಿ ಹೋಗುತ್ತೆ. ಅವರ ನಡುವೆ ಉತ್ತಮ ಅನುಬಂಧ ಕಂಡುಬರುತ್ತೆ. ಇನ್ನು ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಈ ಲೇಡೀಸ್ಗೆ ಯಾವುದೋ ರೀತಿ ತೊಂದರೆ ಆಗುತ್ತೆ. ಮ್ಯಾನೇಜ್ಮೆಂಟ್ನ ಆಗ್ಬೋದು, ಬೇರೆಯವರಾಗ್ಬೋದು. ನೀವೇನು ಮಾಡ್ತೀರಿ, ಅದನ್ನು ನೋಡಲಾರ್ದಿದ್ರೆ ಅದರಲ್ಲಿ ಇಂಟರ್ಫಿಯರ್ ಆಗಿಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತೀರಿ. ಇದರಿಂದ ನೀವು ಸ್ವಲ್ಪ ಬೇರೆಯವರ ವಿರೋಧವನ್ನು ಎದುರಿಸಬೇಕಾಗತ್ತೆ. ಇಷ್ಟಾದರೂ ಕೂಡ ನಿಮ್ಮ ಒಂದು ಒಳ್ಳೆಯತನವನ್ನು ಮೆಚ್ಚಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಅದು ಹಾಗೆಯೇ ನಿಮ್ಮ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು, ಅವರಿಗೆ ಇಷ್ಟವಾದಂತಹ ಒಂದು ಅನುಕೂಲತೆಗಳನ್ನು ಕಲ್ಪಿಸಿಕೊಡೋದ್ರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ, ತೊಂದರೆ ಏನಿಲ್ಲ. ನಿಮ್ಮ ಪತ್ನಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಅದು ಯಾರ ಜೊತೆನೂ ಮಾತಾಡಲ್ಲ, ಯಾವುದಾದ್ರು ಸಭೆ ಸಮಾರಂಭ ಹೋದರೂ ಅಷ್ಟೇ ನೀವಾಯಿತು, ನಿಮ್ಮ ಜೊತೆ ನಿಮ್ಮ ಕುಟುಂಬದಿಂದ ಹೋಗಿರೋದಾಯಿತು. ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಸ್ತಿ ಮಾಡಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಇದಕ್ಕೆ ಒಂದು ಕಾಯಕಲ್ಪ ಅಂದರೆ ಆರಂಭ ಸಹ ನೀವು ಮಾಡುವಂತಹ ಸಾಧ್ಯತೆ ಇದೆ. ಆದರೆ ದುರಾಸೆಯ ಮನೋಗುಣ ನಿಮ್ಮಲ್ಲಿ ಇರಲ್ಲ. ಸಿಕ್ಕಿದ್ದಷ್ಟಕ್ಕೆ ತೃಪ್ತಿಯನ್ನು ಪಡ್ಕೊಳ್ಳುವಂತಹ ಒಳ್ಳೆಯ ಭಾವನೆ ನಿಮ್ಮದು. ಕಟಕ ರಾಶಿಯವರು, ಇವರಿಗೆ ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಏನಿರಲ್ಲ. ಅದೇನಾಗುತ್ತೆ, ಇವ್ರಿಗೆ ದುಡ್ಡು ಬಂದ ತಕ್ಷಣ ಖರ್ಚು ಆಗ್ಬಿಡುತ್ತೆ. ಅಂದರೆ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಇವರು ಸ್ವಲ್ಪ ಯೋಚನೆ ಮಾಡ್ತಾರೆ, ಇದಾದರೆ ಕಷ್ಟ ಅಂದ್ಬಿಟ್ಟು ಏನು ಮಾಡ್ತಾರೆ, ಆ ನಂತರ ಗುಟ್ಟಾಗಿ ಹಣವನ್ನು ಉಳಿಸ್ತಾರೆ. ಅದು ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ನಂಬಲ್ಲ ಇವರು. ತಾವಾಯಿತು, ತಮ್ಮ ನಿರ್ಧಾರಗಳಾಯಿತು, ಆ ರೀತಿ ಇರ್ತಾರೆ ಇವರು. ಅದು ಉತ್ತಮ ಆರೋಗ್ಯ ಇರುತ್ತೆ. ಒಂದು ವೇಳೆ ಆರೋಗ್ಯದ ಸಮಸ್ಯೆ ಇದ್ದರೆ ಆ ಆರೋಗ್ಯದ ಸಮಸ್ಯೆ ಸಹ ಸರಿ ಹೋಗುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಅದೊಂದು ಉಷ್ಣವಾಯುವಿನ ತೊಂದರೆ ಹೆಂಗಸರಿಗೆ ಅಂದರೆ ಲೇಡೀಸ್ಗೆ ಸ್ವಲ್ಪ ಹೆಚ್ಚಾಗಿ ಇರುತ್ತೆ. ನಿಮ್ಮ ಮನಸ್ಸಿಗೆ ಹೊಸ ವಾಹನ ಕೊಡಬೇಕು ಅಂತ ಆಸೆಯಿಂದ ನಿಮ್ಮ ಬಳಿ ಇದ್ದ ಆ ವಾಹನವನ್ನು ಏನು ಮಾಡಿರ್ತೀರಿ, ಬೇರೆಯವ್ರಿಗೆ ಕೊಟ್ಬಿಟ್ಟಿರ್ತೀರಿ. ಅದೇನಾಗುತ್ತೆ, ಹಣದ ಒಂದು ಕೊರತೆ ಅಥವಾ ಪರಿಸ್ಥಿತಿಯ ಸಂದಿಗ್ಧತೆಯಿಂದ ನಿಮಗೆ ಇಷ್ಟವಾದಂತಹ ವಾಹನ ತಗೊಂಬಕ್ಕಾಗಲ್ಲ. ಮನಸ್ಸಿಗೆ ಬೇಸರ ಇರುತ್ತೆ ಈ ವಿಚಾರದಲ್ಲಿ. ಇನ್ನು ಬಂಧು ಬಳಗದವರ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಭಾವನೆ ಬರೋದೇ ಇಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಅವರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತೀರಿ. ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಬೇಸರ ಮನೆ ಮಾಡಿರುತ್ತೆ. ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸೋಕ್ಕಾಗಲ್ಲ. ಪ್ರಯೋಜನ ಇಲ್ಲದ ವಿಚಾರಗಳಿಗೆ ಯೋಚನೆ ಮಾಡೋದೇ ನಿಮ್ಮ ಒಂದು ಗುಣ. ನಿಮ್ಮ ಮಾತಿನಲ್ಲಿ ಯಾವುದೋ ಒಂದು ರೀತಿಯ ಅನುಮಾನ ಉಂಟಾಗುವಂತೆ ಇರುತ್ತೆ. ಇದರಿಂದ ವಿರೋಧಿಗಳು ಹೆಚ್ಚಾಗ್ಬೋದು, ಎಚ್ಚರಿಕೆ ಇರಲಿ. ದೇವತಾ ಕಾರ್ಯಗಳನ್ನು ಮಾಡ್ತೀರಿ. ಹಾಗೆ ಯಾರಾದರೂ ಈ ಬಡಬಗ್ಗರಿಗೆ ಅಥವಾ ಆತ್ಮೀಯ ಸ್ನೇಹಿತರಿಗೆ ಹಣದ ಸಹಾಯವನ್ನು ಮಾಡ್ತೀನಿ. ಅದನ್ನು ಮುಖ್ಯವಾಗಿ ನಿಮ್ಮ ಮಗಳು ಅಥವಾ ಸೋದರಿಗೆ ಅವರು ಮನೆ ಕಟ್ಟೋದು ಅಥವಾ ಕೊಳ್ಳೋ ಒಂದು ಮನಸ್ಸಿದ್ದರೆ ಅದಕ್ಕೆ ಸಹಾಯವನ್ನು ಮಾಡ್ತೀನಿ. ಸಿಂಹ ರಾಶಿಯಲ್ಲಿ ಜನಿಸಿರೋರು, ಇವರ ಮಗನ ಬಗ್ಗೆ ಸ್ವಲ್ಪ ಬೇಸರ ಇರುತ್ತೆ. ಯಾಕೆಂದರೆ ಕೆಲಸ ಕಾರ್ಯ ಚೆನ್ನಾಗಿ ಮಾಡಲ್ಲ ಅಥವಾ ಚೆನ್ನಾಗಿ ಓದಲ್ಲ ಇಂಥದ್ದು. ಇದರಿಂದ ಏನಾಗುತ್ತೆ, ಒಂದು ರೀತಿಯ ಅವರ ಮಧ್ಯೆ ಅಂತರ ಉಂಟಾಗುತ್ತೆ. ಇದನ್ನು ತಿಳಿದುಕೊಂಡ ಇವರು ಮಕ್ಕಳೇನಪ್ಪ ಮಾಡ್ತಾರೆ ಅಂದರೆ ತಮ್ಮ ತಪ್ಪನ್ನು ತಿದ್ದುಕೋತಾರೆ. ಆದ್ದರಿಂದ ಮತ್ತೊಮ್ಮೆ ಕುಟುಂಬದಲ್ಲಿ ಉತ್ತಮ ಬಾಂಧವ್ಯ ಮರುಕಳಿಸುತ್ತೆ, ತೊಂದರೆ ಇಲ್ಲ. ಅದೃಷ್ಟಶಾಲಿಗಳು ನೀವು ಇವತ್ತು. ನೀವು ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ಯೋಚನೆ ಅಥವಾ ಯೋಜನೆಯಲ್ಲಿ ಅದನ್ನು ಕಾರ್ಯಗತಗೊಳಿಸೋದ್ರಲ್ಲಿ ಖಂಡಿತ ಯಶಸ್ಸನ್ನು ಗಳಿಸ್ತೀರಿ, ತೊಂದರೆ ಇಲ್ಲ. ಇನ್ನು
ಕುಟುಂಬದ ಹಿರಿಯ ಸದಸ್ಯರು, ನಿಮ್ಮ ತಂದೆ, ನಿಮ್ಮ ದೊಡ್ಡಣ್ಣ ಅಥವಾ ನಿಮ್ಮ ದೊಡ್ಡಪ್ಪ ಯಾರು ಇರ್ತಾರೋ ಅವರು, ಈ ಪುರುಷರು ವಯಸ್ಸಾದವರು, ಅವರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರುತ್ತೆ. ತೊಂದರೆ ಏನಿಲ್ಲ. ಇಲ್ಲೇ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಹೆಚ್ಚಿನ ಅಧ್ಯಯನ ಮಾಡ್ತೀರಿ, ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತೀರಿ. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಕಣ್ಮುಚ್ಕೊಂಡು ಒಂಥರ ಈ ಕುರುಡುತನದಿಂದ ಅದನ್ನೇನೋ ಒಪ್ಕೊಂಬಲ್ಲ. ಯಾವಾಗ ಇಂತಹ ಭಾವನೆ, ಇಂತಹ ಯೋಚನೆ ಇರುತ್ತೆ ನಿಮ್ಮಲ್ಲಿ, ನಿಮಗೆ ಅಪಜಯ ಲಭಿಸೋದು ತುಂಬ ಕಡಿಮೆ. ಹಾಗೆಯೇ ನಿಮ್ಮ ಮನಸ್ಸು ಅಷ್ಟೇ ತುಂಬ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಕೊಡ್ತೀರಿ, ಒಳ್ಳೆಯ ಮಾಡ್ತಿರೋ ಬಿಡ್ತಿರೋ, ನೀವು ಕೆಟ್ಟದ್ದನ್ನಂತೂ ಮಾಡೋದಿಲ್ಲ. ಇಷ್ಟಾದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲ್ಲ. ಏನೂ ಬೇಸರ, ಬೇಡದೇ ಇರೋ ವಿಚಾರಕ್ಕೆ ಯೋಚನೆ ಮಾಡೋದು, ಬೇರೆಯವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಬೋದು. ಬೇರೆಯವ್ರು ಯಾಕೋ ಏನೋ ಒಂದು ಜೋಕ್ ಹೇಳ್ಕೊಂಡು ನಗ್ತಾ ಇರ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಅವರು ನಿಮ್ಮನ್ನು ನೋಡಿ ನಕ್ಕರು ಅನ್ನೋದು ಬಂದ್ಬಿಡುತ್ತೆ. ಇಂತಹದ್ದು ನಡೆಯುತ್ತೆ. ನಿಮ್ಮ ತಾಯಿಯವರ ಒಂದು ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಗುಣ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತಂದುಕೊಡುತ್ತೆ. ಯಾವುದೇ ತೊಂದರೆ ಕಂಡು ಬರ್ತಿಲ್ಲ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ನಿಮಗೆ ಮುಖ್ಯವಾಗಿ ಶೀತದ ತೊಂದರೆ ಇರುತ್ತೆ. ಅದರಲ್ಲೂ ಕಫ ಕಟ್ಬೋದು, ಒಣಕೆಮ್ಮು ಅಂತಾರಲ್ಲ, ಆ ರೀತಿ ತೊಂದರೆ ಇರುತ್ತೆ. ಎಚ್ಚರಿಕೆ ಇರಲಿ. ನಿಮ್ಮ ತಾಯಿಯವರಿಗೆ ಸಹ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗೂ ಮಾತ್ರ ಯಾರ ಒಂದು ಭಯಾನೂ ಇರಲ್ಲ, ಹಾಗೆಯೇ ಸದಾಕಾಲ ಓದಬೇಕು ಅನ್ನೋ ಮನಸ್ಸು ಇರಲ್ಲ. ಆದರೂ ಕೂಡ ಉತ್ತಮ ಶ್ರೇಣಿಯನ್ನು ಗಳಿಸ್ತಾರೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಇನ್ನು ನೆರೆಹೊರೆಯವರ ಜೊತೆ ಅನಾವಶ್ಯಕ ವಿಚಾರಗಳಿಗೆ, ಬೇಡದ ವಿಚಾರಗಳಿಗೆ ವಾದ ವಿವಾದ ಉಂಟಾಗುತ್ತೆ. ಕೇವಲ ಮಾತುಕತೆಯಿಂದ ಪರಿಹಾರಗೊಳ್ಳುವಂತಹ ಒಂದು ಸಮಸ್ಯೆಗಳಿಗೆ ದೊಡ್ಡ ಮಟ್ಟದ ಜಗಳ ಆಗುವಂತಹ ಸಾಧ್ಯತೆ ಇದೆ. ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಿಂದ 10 ದಿನಕ್ಕೆ ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿ ಸಹ ಅಷ್ಟೇ, ನೀವು ಒಮ್ಮೆ ನಿಮ್ಮ ಕೆಲಸ ಮಾಡಿದ್ರೆ ಅದು ಬೇರೆಯವರಿಗೂ ಸಹ ಒಳ್ಳೆಯದಾಗುವಂಥದ್ದಾಗುತ್ತೆ. ಹಾಗೆ ನಿಮ್ಮ ಒಳ್ಳೆಯತನದಿಂದ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತೆ. ಹಾಗೆಯೇ ಉದ್ಯೋಗ ಕ್ಷೇತ್ರದಲ್ಲಿ ಸಹ ನಿಮಗೆ ಉನ್ನತ ಕೀರ್ತಿ ಪ್ರಶಸ್ತಿ ಲಭಿಸುತ್ತೆ. ಸಾಮಾಜಿಕ ಜೀವನದಲ್ಲಿ ಯಾರಿರ್ತೀರಿ, ಸಮಾಜ ಸೇವೆ ಮಾಡಿಕೊಂಡು ಅವರಿಗೆ ಕೀರ್ತಿ ಪ್ರತಿಷ್ಠೆ ಮತ್ತು ಸನ್ಮಾನ ಕಾರ್ಯಕ್ರಮಗಳು ಅದು ಸಹ ನಡೆಯುತ್ತೆ. ತೊಂದರೆ ಇಲ್ಲ. ಇನ್ನು ವಿಶೇಷವಾದಂತಹ ಕಾರ್ಯಕ್ರಮಗಳಿಂದ ಜನರ ಮನಸ್ಸನ್ನು ಗೆಲ್ತೀರಿ. ಸಭೆ ಸಮಾರಂಭಗಳಲ್ಲಿ ನೀವೇ ಕೇಂದ್ರ ಬಿಂದುವಾಗ್ತೀರಿ. ಎಷ್ಟೋ ಜನ ನಿಮ್ಮ ಬಳಿ ಮಾತಾಡಬೇಕು, ನಿಮ್ಮನ್ನು ನೋಡಬೇಕು ಅನ್ನೋ ಭಾವನೆಯಿಂದನೇ ಬಂದಿರ್ತಾರೆ. ಆದರೂ ಕೂಡ ನಿಮಗೆ ಗೊತ್ತಿಲ್ಲದಂತೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತೀರಿ. ಅದನ್ನು ತಿದ್ಕೊಂಬೋದು ಬೇರೆ ವಿಚಾರ. ಆ ಒಂದು ಕ್ಷಣದಲ್ಲಿ ಎಚ್ಚರಿಕೆಯನ್ನು ತಪ್ತೀರಿ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಕೊಂಡ್ರು ಆರಂಭದಲ್ಲಿ ಮಾತ್ರ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ತುಲಾ ರಾಶಿಯವರು ಮಾಡೋ ಕೆಲಸಗಳೆಲ್ಲ ಸರಿಯಾದ ಹಾದಿಯಲ್ಲೇ ನಡ್ಕೊಂಡು ಹೋಗುತ್ತೆ. ಒಳ್ಳೆಯದನ್ನೇ ಒಳ್ಳೆಯ ರೀತಿಯಲ್ಲೇ ಮಾಡ್ತಾರೆ. ಆದರೆ ಒಂದೇ ಒಂದು ದೋಷ ಇದೆ. ಅದೇನಪ್ಪ ಅಂದರೆ ಆತುರ ಜಾಸ್ತಿ. ಹಾಗೆಯೇ ತುಂಬ ಶಾಂತಿಯಿಂದ ನಡ್ಕೋತಾರೆ. ಎಲ್ಲ ರೀತಿಯ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇರ್ತಾರೆ. ಆದರೆ ಯಾರಾದರೂ ಇವರನ್ನು ಅಲ್ಪ ಮಟ್ಟದಲ್ಲಿ ವಿರೋಧಿಸಿದ್ರೂ ಕೂಡ, ಇವರನ್ನ ಮಾತನ್ನು ಕೇಳದೆ ಹೋದರೂ ಕೂಡ ಅತಿಯಾದ ಕೋಪ ಬರುತ್ತೆ. ತುಂಬ ಉದ್ವೇಗದಿಂದ ಇವರು ವರ್ತಿಸ್ತಾರೆ. ಇದು ಇನ್ನು ಕುಟುಂಬದ ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ. ಉಷ್ಣದ ಆರೋಗ್ಯ ಇರ್ಬೋದು. ಇವರ ಮನಸ್ಸಿನಲ್ಲಿ 10 ಹಲವು ಯೋಜನೆಗಳಿರುತ್ತೆ. ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬೇಕು ಬೇಡ, ಇಂತಹ ಒಂದು ಕನ್ಫ್ಯೂಷನ್ ಇರುತ್ತೆ. ಇದರಿಂದ ಈ ಯೋಚನೆ ಅನ್ನೋದು ಸದಾಕಾಲ ಇರುತ್ತೆ. ಯಾರ ಜೊತೆಯೂ ಒಂದು ಉತ್ತಮ ಒಡನಾಟ ಇರಲ್ಲ. ಇವರಿಗೆ ಈ ಹೊಂದಾಣಿಕೆಯ ಬುದ್ಧಿ ಇರಲ್ಲ. ಆದ್ದರಿಂದ ತಾನು ಹೇಳೋದೇ ನಡಿಬೇಕು, ತಾವೇ ಕರೆಕ್ಟು ಅನ್ನೋ ಭಾವನೆ ಇರುತ್ತೆ. ಈ ಕಾರಣದಿಂದ ಸ್ವಲ್ಪ ಜನರು ಇವರಿಂದ ದೂರ ಉಳಿತಾರೆ. ಏಕಾಂಗಿತನ ಏನು ಕಾಡಲ್ಲ. ಕಾರಣ ಏನಪ್ಪ ಅಂದರೆ, ಇವರ ಮಕ್ಕಳಿಗೆ ಇವರ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ. ಹಾಗೆಯೇ ಚಿಕ್ಕ ಮಕ್ಕಳಿಗೆ ಇವರು ನೋಡೋದು ತುಂಬ ಇಷ್ಟ ಇರುತ್ತೆ. ಇವರು ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ. ಅದರಲ್ಲಿ ಯಾವುದೇ ಒಂದು ಇದಿಲ್ಲ, ಏನು ಸಂದೇಹ ಅನ್ನೋದು ಇಲ್ಲ. ಹಾಗೆಯೇ ಸಮಾಜದಲ್ಲಿ
ಇವರ ಪ್ರಾಬಲ್ಯ ಸಾಕಷ್ಟು ಇರುತ್ತೆ. ಅಂದರೆ ಇನ್ಫ್ಲೂಯೆನ್ಸಿಂಗ್ ಪರ್ಸನ್. ಇವರ ಗುಣವನ್ನು ಪ್ರತಿಯೊಬ್ಬರು ಮೆಚ್ಕೋತಾರೆ. ಉತ್ತಮ ಆದಾಯ ಇರುತ್ತೆ, ಆದಾಯಕ್ಕೇನು ಕೊರತೆ ಇರೋಲ್ಲ. ಆದರೆ ಹಾಗೆಯೇ ಖರ್ಚು ವೆಚ್ಚ ಸಹ ಇರುತ್ತೆ. ಅದರಿಂದ ಸಾಧ್ಯವಾದಷ್ಟು ಖರ್ಚು ವೆಚ್ಚದ ಮೇಲೆ ಹತೋಟಿಯನ್ನು ಗಳಿಸಬೇಕು. ಅನಿರೀಕ್ಷಿತ ಧನಲಾಭ ಇದು, ಅದು ಈ ದಿನದ ವಿಶೇಷ. ವೃಶ್ಚಿಕ ರಾಶಿಯವರಲ್ಲಿ ಈ ದಿನ ಬೇರೆಯವರಿಂದ ತಮ್ಮ ಕೆಲಸವನ್ನು ಮಾಡಿಸ್ಕೋಬೇಕು ಅನ್ನೋ ಮನೋಭಾವನೆ ಇರುತ್ತೆ. ಇದಕ್ಕೆ ಕಾರಣ ಎರಡು. ಕೆಲವರಿಗೆ ಒಂದು ರೀತಿ ಸೋಂಬೇರ್ತನ, ಅಯ್ಯೋ ದುಡಿಯೋದಿದ್ದೇ ಇರುತ್ತೆ ಹೋಗು ಅನ್ನೋ ಭಾವನೆ ಬಂದುಬಿಟ್ಟಿರುತ್ತೆ. ಇನ್ನು ಕೆಲವರಿಗೆ ತಮ್ಮ ಮೇಲೆ ತಮಗೆ ಸ್ವಲ್ಪ ಈ ನಂಬಿಕೆ ಕಡಿಮೆ ಆಗಿರುತ್ತೆ. ಕಾರಣ ಏನಪ್ಪ ಅಂದರೆ, ಕೆಲವೊಂದು ವಿಚಾರಗಳಲ್ಲಿ ಸತತವಾಗಿ ಸೋತಿರ್ತಾರೆ. ಅದೇ ವಿಚಾರ ಇವತ್ತು ಬರುತ್ತೆ. ಆದ್ದರಿಂದ ಮನಸ್ಸಿನಲ್ಲಿ ಒಂದು ರೀತಿಯ ಅಳುಕು ಭಾವನೆ ಇರುತ್ತೆ. ಆದ್ದರಿಂದ ಇವರು ಬೇರೆಯವರನ್ನು ಅವಲಂಬಿಸ್ತಾರೆ. ಆದರೆ ಇವರ ಸುತ್ತಮುತ್ತಲಿನ ಜನ, ಇವರ ಸಹೋದ್ಯೋಗಿಗಳು ಪ್ರತಿಯೊಬ್ಬರು ಇವರ ಬಗ್ಗೆ ಒಳ್ಳೆಯ ಭಾವನೆಯನ್ನು ಹೊಂದಿರ್ತಾರೆ. ಆದ್ದರಿಂದ ಅವರು ಬಂದು ಇವರಿಗೆ ನೇರವಾಗಿ ಸಹಾಯವನ್ನು ಮಾಡಲ್ಲ, ಯಾವ ರೀತಿಯ ಮಾರ್ಗದರ್ಶನ ಬೇಕೋ ಅದನ್ನು ನೀಡ್ತಾರೆ. ಇದರಿಂದ ಅವರ ಜೊತೆಗೂಡಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸನ್ನು ಗಳಿಸ್ತಾರೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳು ಯಾರ ಒಂದು ಪ್ರಭಾವಕ್ಕೂ ಒಳಗಾಗಲ್ಲ, ಯಾರಿಂದಾನು ಓದು ಅಂತ ಹೇಳಿಸ್ಕೊಂಬಲ್ಲ. ತಾವಾಯಿತು, ತಮ್ಮ ಕೆಲಸವಾಯಿತು, ಆ ರೀತಿ ಓದಿ ಉನ್ನತ ಮಟ್ಟಕ್ಕೆ ತಲುಪ್ತಾರೆ, ತೊಂದರೆ ಇಲ್ಲ. ಜನಸೇವೆಯನ್ನು ಮಾಡಬೇಕು ಅನ್ನೋ ಆಸೆ ಇದ್ದವ್ರಿಗೆ ಈ ಸಂಘ ಸಂಸ್ಥೆಗಳ ನೇತೃತ್ವ ಸಿಗುತ್ತೆ. ಹಾಗೆಯೇ ರಾಜಕೀಯಕ್ಕೆ ಹೋಗಬೇಕು ಅಂದರೆ ಆ ಒಂದು ಅವಕಾಶ ಸಹ ಸಿಗುತ್ತೆ, ಬಳಸ್ಕೊಳ್ಳಿ. ಮನಸ್ಸಿನಲ್ಲೇ ಯೋಚನೆ ಮಾಡ್ತೀವಿ, ಯಾರ ಜೊತೆನೂ ಏನೂ ಮಾತಾಡೋಲ್ಲ. 100 ಜನ ನಿಮ್ಮ ಹತ್ರನೇ ಯಾವುದೋ ಒಂದು ವಿಚಾರ ಹೇಳ್ಕೊತಾ ಇರ್ತಾರೆ, ಅವ್ರ ಪಾಡಿಗೆ ಹೇಳ್ಕೊತಾ ಇರ್ತಾರೆ. ನೀವು ಅದ್ರ ಬಗ್ಗೆನೇ ಯಾವ ರೀತಿ ಅದನ್ನು ಪೂರೈಸಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಿ ಕೆಲಸ ಮಾಡೋದ್ರಿಂದ ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಮನಸ್ಸನ್ನು ಪರಿವರ್ತಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ. ಈ ದಿನವನ್ನು ಸಂತೋಷದಿಂದ ನೀವು ಕಳೀತೀರಿ, ಸಂದೇಹ ಬೇಡ. ಧನುರಾಶಿಯಲ್ಲಿ ಜನಿಸಿರೋರು, ಇವರು ಮನಸ್ಸಿನಲ್ಲಿ ಹೆಚ್ಚಿನ ಆಸಕ್ತಿ ಯಾವ ವಿಚಾರದಲ್ಲಿ ಅಂದರೆ ಕೆಲಸ ಕಾರ್ಯದ ಬಗ್ಗೆ. ಇವರ ಮನಸ್ಸು ಒಂದೇ, ಬೇರೆಯವರಿಂದ ಯಾವುದೇ ರೀತಿಯ ಸಹಾಯವನ್ನು ತಗೋಬಾರದು. ಏಕಾಂಗಿಯಾಗಿ ಸ್ವಪ್ರತಿಷ್ಠೆ ಸ್ವಪರಾಕ್ರಮದಿಂದ ಮಾಡಿ ಎಲ್ಲರೊಂದಿಗೆ ಎಲ್ಲರ ಜೊತೆ ಅಥವಾ ಎಲ್ಲರಿಂದ ಬೇಷ್ ಅನ್ಸ್ಕೋಬೇಕು ಅಂತ ಇದು ಇವ್ರಿಗೆ ಸಾಧ್ಯವೂ ಆಗುತ್ತೆ. ಒಂದು ಸಲ ಇವರು ಯಾವುದೇ ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುತು ಅಂದರೆ ಅದನ್ನು ಬದಲಾಯಿಸೋದಕ್ಕೆ ಯಾರಿಗೂ ಸಾಧ್ಯನೇ ಆಗಲ್ಲ. ಅದು ವಿಚಾರ, ಅದು ನಡ್ಕೊಂಡು ಹೋಗುತ್ತೆ. ಹಾಗೆಯೇ ಆ ರೀತಿ ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಸ್ತ್ರೀಯರು, ಅದರಲ್ಲೂ ನಿಮ್ಮ ಅಜ್ಜಿ ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ, ಹಣದ ಸಹಾಯವನ್ನೇ ಮಾಡ್ತಾರೆ. ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ಪತ್ನಿಗೆ ವಾಯುದೋಷದ ತೊಂದರೆ ಕಂಡುಬರುತ್ತೆ. ಉತ್ತಮ ಆದಾಯ ಇರುತ್ತೆ, ಹಣಕಾಸಿನಿಗೆ ತೊಂದರೆ ಇರಲ್ಲ, ಅದರ ಖರ್ಚು ವೆಚ್ಚದ ಮೇಲೆ ಹಿಡಿತಾ ಇರಲ್ಲ. ಹಾಗೆಯೇ ಮಾತಿನ ಮೇಲೂ ಹಿಡಿತಾ ಇರಲ್ಲ. ಏನಪ್ಪ ಅಂದರೆ ಇರೋದಿದ್ದ ಹೇಳೋದು ಅಂತಾರಲ್ಲ, ಆ ಥರ ಇವರ ಒಂದು ಮಾತು. ಇದರಿಂದ ಸ್ವಲ್ಪ ಬೇರೆಯವರ ಜೊತೆ ಈ ಬೇಸರ ಉಂಟಾಗುವಂತಹ ಸಾಧ್ಯತೆ ಸಹ ಕಂಡು ಬರ್ತಾಯಿದೆ. ಆಯಿತಾ? ಅದರಿಂದ ಸಾಧ್ಯವಾದಷ್ಟು ಮಾತಿನ ಮೇಲೆ ಹಿಡಿತಾ ಇರಲಿ. ಬೇಗ ಕೋಪ ಬರುತ್ತೆ. ಅದರಲ್ಲೂ ಯಾವ ಸಂದರ್ಭದಲ್ಲಿ ಅಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಆದಾಗ, ಎಷ್ಟೇ ದುಡ್ಡಿರಲಿ ಖರ್ಚು ಮಾಡಬೇಕು ಅಂದರೆ ಇವರು ಸಿಟ್ಟು ಬರುತ್ತೆ. ಇವರೇ ಯೋಚನೆ ಮಾಡ್ತಾರೆ, ಮನಸ್ಸಿಗೆ ನೆಮ್ಮದಿ ಇರಲ್ಲ. ಸ್ತ್ರೀಯರ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ, ಆಗಲೇ ಹೇಳಿದ್ದೀನಿ. ಅದು ಸರಿಯಾದ ವೇಳೆಯಲ್ಲಿ ಇವ್ರಿಗೆ ಊಟ ಅದು ಮಾಡೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇವತ್ತು ಬರೋ ಚಾನ್ಸಸ್ ತುಂಬಾ ಕಂಡು ಬರ್ತಿದೆ. ಅತಿ ಮುಖ್ಯವಾದಂತಹ ವ್ಯಕ್ತಿ ನಿಮ್ಮ ಸ್ನೇಹಿತರನ್ನು ನೀವು ಭೇಟಿ ಮಾಡ್ತೀರಿ. ಇದರಿಂದ ಹೊಸ ರೀತಿಯ ಬದಲಾವಣೆ ಜೀವನದಲ್ಲಿ ಉಂಟಾಗುತ್ತೆ. ಮಕರ ರಾಶಿಯವರು ಪ್ರತಿಯೊಂದು ವಿಚಾರಕ್ಕೂ ಒಂದು ಇವರೇ ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾರೆ. ಬೇರೆಯವರ ಜವಾಬ್ದಾರಿಗಳನ್ನು ಸಹ ಇವರೇ ನಿರ್ವಹಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಸಾಧ್ಯ ಆಗದಿದ್ದರೆ ಅವರ ಸಹಾಯದಿಂದ ಪೂರೈಸ್ತಾರೆ. ಒಟ್ಟಾರೆ ಇವರು ಇವತ್ತು
ಪ್ರತಿಯೊಬ್ಬರಿಗೂ ಬೇಕಾದಂತಹ ವ್ಯಕ್ತಿಯಾಗಿ ಬಾಳ್ತಾರೆ. ಆದರೆ ಫರ್ಮ್ ಮೈಂಡ್ ಇರಲ್ಲ ಇವರಲ್ಲಿ, ಸ್ಥಿರವಾದಂತಹ ಮನೋಭಾವನೆ ಇರಲ್ಲ. ಇವಾಗಿರೋ ಬುದ್ಧಿ ಇವಾಗಿರಲ್ಲ, ಚಂಚಲ ಮನಸ್ಥಿತಿ ಇರುತ್ತೆ. ಆದರೂ ಕೂಡ ಬೇರೆಯವರಿಗೆ ಸಹಾಯ ಮಾಡ್ತಾರೆ. ನಿಮ್ಮ ತಾಯಿಯವರು ಮಾಡುವಂತಹ ದೇವತಾ ಕಾರ್ಯಗಳಿಗೆ ನೀವು ಹಣದ ವ್ಯವಸ್ಥೆಯನ್ನು ಕಲ್ಪಿಸ್ತೀರಿ. ನಿಮಗೆ ಶೀತದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳಿಗೆ ಚರ್ಮದ ದೋಷ ಉಂಟಾಗಬಹುದು. ಅದರಿಂದ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇದ್ದಕ್ಕಿದ್ದಾಗೆ ನಿಮ್ಮ ದೇಹದ ತೂಕ ಜಾಸ್ತಿ ಆಗಿಬಿಡುತ್ತೆ. ಇದರಿಂದ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಏನೋ ಒಂಥರ ಮುಜುಗರ. ಇದ್ದಕ್ಕಿದ್ದಾಗೆ ತೂಕ ಜಾಸ್ತಿ ಆಗಿಬಿಟ್ರೆ ಅದನ್ನು ಅನುಭವಿಸೋರಿಗೆ ಗೊತ್ತು. ಅದರಿಂದ ಸ್ವಲ್ಪ ಈ ದೈಹಿಕ ವ್ಯಾಯಾಮದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಯಾಕೆಂದರೆ ಈ ದಿನ ನಿಮಗೆ ಬೇಡ ಅನ್ನೋ ವಿಶ್ರಾಂತಿ ಸಿಗುತ್ತೆ. ಕೂತ್ಕೊಂಡು ಮಾಡೋ ಕೆಲಸ ವೇಳೆ ಸಿಗುತ್ತೆ, ರೆಸ್ಟ್ ಮಾಡ್ತೀರಿ, ಊಟ ಮಾಡ್ತೀರಿ, ತಿಂಡಿ ತಿಂತೀರಿ, ರೆಸ್ಟ್ ತೊಗೋತೀರಿ. ಇಂತಹ ಒಂದು ಪ್ರಸಂಗ ಎದುರಾಗುತ್ತೆ. ಅದರಿಂದ ತೊಂದರೆ. ಇನ್ನು ಈ ಕಣ್ಣು ಮತ್ತು ಕೈಗಳು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದರ ಬಗ್ಗೆ ಭಯ ಪಡಬೇಡಿ. ಕೆಲವು ಗಂಟೆಗಳ ಕಾಲ ಅಷ್ಟೇ, ಮಧ್ಯಾಹ್ನ ಆದ ನಂತರ ಅದು ಸರಿ ಹೋಗುತ್ತೆ. ಕಣ್ಣು ಕೆಂಪಗಾಗೋದು ಈ ಥರ ಆಗುತ್ತೆ. ಯಾವುದೇ ಕಷ್ಟ ನಷ್ಟಗಳನ್ನು ಎದುರಿಸುವಂತಹ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ. ಅಂತಹ ಚತುರತೆ ಇರುತ್ತೆ. ಯಾವುದಕ್ಕೂ ಭಯ ಪಡಲ್ಲ. ಕಷ್ಟ ಮನುಷ್ಯಂಗಲ್ದಿರ ಕಲ್ಲಿಗೆ ಬರುತ್ತಾ ಅನ್ನೋ ಒಂದು ಭಾವನೆ ನಿಮ್ಮದು. ಆದ್ದರಿಂದ ಎದುರಾಗುವಂತಹ ಯಾವುದೇ ಕಷ್ಟ ನಷ್ಟಗಳನ್ನು ಎದುರಿಸಿ ಅವುಗಳನ್ನೇ ಬೆದರಿಸಿ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿತೀರಿ, ತೊಂದರೆ ಇಲ್ಲ. ಕುಂಭರಾಶಿಯಲ್ಲಿ ಜನಿಸಿರೋರು ಇವರು ಎಷ್ಟೇ ಬುದ್ಧಿ ಇದ್ದರೂ ಕೂಡ, ಮನಸ್ಸಿನಲ್ಲಿ ಎಷ್ಟೇ ಉತ್ತಮ ಯೋಜನೆಗಳಿದ್ದರೂ ಕೂಡ, ಯೋಚನೆ ಇದ್ದರೂ ಕೂಡ ಅದನ್ನು ಸಮಯಕ್ಕೆ ತಕ್ಕಂತೆ ಕಾರ್ಯರೂಪಕ್ಕೆ ತರಲ್ಲ. ಅಂದರೆ ಸೋಂಬೇರಿಗಳೇನಲ್ಲ. ತೆಗೆದುಕೊಳ್ಳೋ ತೀರ್ಮಾನಗಳು ಅತಿ ನಿಧಾನಗತಿಯಲ್ಲಿ ಇರುತ್ತೆ. ಆಗೇನಾಗುತ್ತೆ, ಬೇರೆಯವರು ಇವರ ಬಗ್ಗೆ ತಪ್ಪು ಅಭಿಪ್ರಾಯಕ್ಕೆ ಬರ್ತಾರೆ. ಅದೇನು ಇವ್ರ ಕೈಯೆಲ್ಲ ಕೆಲಸ ಆಗಲ್ಲ ಅನ್ನೋದು, ಇಲ್ಲ ಮಾಡೋಕ್ಕಾಗಲ್ಲ ಈ ಥರ ಏನು. ಅಂತಹ ವೇಳೆ ಇನ್ನೇನು ಮಾಡ್ತಾರೆ, ಇವರು ಸಹನೆಯನ್ನು ಕಳ್ಕೋತಾರೆ. ಅತಿ ಕೋಪಿಸ್ತರಾಗಿ ವರ್ತಿಸ್ತಾರೆ ಎಲ್ಲ ಜೊತೆನೂ. ಸಭೆ ಸಮಾರಂಭಗಳು ಬಂದಾಗಲೂ ಅಷ್ಟೇ, ಇವರಿಗೆ ಇಷ್ಟವಾದಂತಹ ಒಂದು ಕೆಲಸ ಏನಾದರೂ ಘಟನೆ ನಡೆದು ಸಾಕು, ಅಲ್ಲೇ ನೇರವಾಗಿ ಅದನ್ನು ಖಂಡಿಸ್ತಾರೆ. ಇದರಿಂದ ಇವರ ಆತ್ಮೀಯರು ಸಹ ಇವರಿಂದ ಸ್ವಲ್ಪ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಹಣಕಾಸಿನ ತೊಂದರೆ ಇಲ್ಲ. ಮನಸ್ಸಿನಲ್ಲಿ ಸದಾಕಾಲ ಏನೋ ಒಂದು ಯೋಚನೆ ಇರುತ್ತೆ. ಅದೇನೇ ಯೋಚನೆ ಇದ್ದರೂ ಅದು ಇವರ ವರಮಾನದ ಮೇಲೆ ಪ್ರಭಾವ ಬೀರಲ್ಲ. ಉದ್ಯೋಗ ಆದರೂ ಅಷ್ಟೇ, ಸ್ವಂತ ವ್ಯಾಪಾರ ವ್ಯವಹಾರವೂ ಅಷ್ಟೇ, ಇವರಿಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಇವರು ಸಂಪಾದಿಸ್ತಾರೆ. ಅದರಲ್ಲಿ ಯಶಸ್ಸನ್ನು ಸಹ ಖಂಡಿತ ಗಳಿಸ್ತಾರೆ. ಆಸೆ ಜಾಸ್ತಿ. ಆಸೆ ಅಂದರೆ ದುರಾಸೆ ಅಲ್ಲ. ಏನೇ ಆದರೂ ಚೆನ್ನಾಗಿರೋ ಮೊಬೈಲು ತೊಗೋಬೇಕು, ಚೆನ್ನಾಗಿರೋ ತೊಗೋಬೇಕು. ಹಾಗೆಯೇ ಟೂ ವೀಲರ್ ಇರುತ್ತೆ, ಬೇಡ ಕಾರಲ್ಲಿ ಹೋಗಬೇಕು. ಈ ಥರ ಸ್ವಲ್ಪ ಈ ದಿನದ ಮಟ್ಟಿಗೆ ಐಷಾರಾಮಿ ಜೀವನಕ್ಕೆ ಒಗ್ತಾರೆ. ಅದು ಇನ್ನು ಈ ಕೋಪವನ್ನು ಬಿಟ್ಟಷ್ಟು ಒಳ್ಳೆಯದು. ಆಗಲೇ ಹೇಳಿದ್ದೀನಿ, ಕೋಪ ಜಾಸ್ತಿ ಅಂತ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ತಗೊಳ್ಳಿ. ನೀವು ತೆಗೆದುಕೊಳ್ಳುವ ಕೆಲವೊಂದು ತೀರ್ಮಾನಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಯನ್ನು ಗಳಿಸ್ತೀರಿ. ಯಾವುದೇ ಒಂದು ಸಂಶಯ ಇಲ್ಲ, ತೊಂದರೆಯನ್ನು ಉಂಟಾಗಲ್ಲ. ಮೀನರಾಶಿಯವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ. ಅತಿಯಾದ ಮುತುವರ್ಜಿ ಇರುತ್ತೆ. ಇವರ ಮನಸ್ಸಿನಲ್ಲಿರೋ ಒಂದು ವಿಚಾರ ಒಂದೇ, ಇವರು ಮಾಡೋ ಕೆಲಸಗಳಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರ್ದು, ಅಥವಾ ಆ ಕೆಲಸಗಳಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಇಲ್ಲ ಅದನ್ನು ಮತ್ತೊಬ್ಬರ ಮುಂದೆ ಸರಿ ಮಾಡಬಾರ್ದು. ಈ ರೀತಿ ಮಾಡೋ ಕೆಲಸವನ್ನು ಪರಿಪಕ್ವವಾಗಿ ಪೂರೈಸೋದೇ ಇವರ ಮೂಲ ಗುರಿಯಾಗಿರುತ್ತೆ. ಆದ್ದರಿಂದ ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆರೋಗ್ಯದ ತೊಂದರೆ ಇಲ್ಲ. ಇದ್ದ ಸಣ್ಣ ಪುಟ್ಟ ಒಂದು ತೊಂದರೆಗಳಿಗೆ ಪರಿಹಾರ ಸಹ ಸಿಗುತ್ತೆ. ಹಾಗೆ ಕುಟುಂಬದಲ್ಲಿ ಇವರ ರೀತಿ ನೀತಿಗೆ ಎಲ್ಲರ ಮೆಚ್ಚುಗೆ ಸಿಗುತ್ತೆ. ಉತ್ತಮ ಗೌರವ ಸಹ ಲಭ್ಯವಾಗುತ್ತೆ. ಇಲ್ಲಿ ಮುಖ್ಯವಾದ ವಿಚಾರ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ.
ವಿದ್ಯಾರ್ಥಿಗಳಾದರೆ ವಿದ್ಯಾರ್ಜನೆಯಲ್ಲಿ ಸಹ ಸ್ವಲ್ಪ ಹಿಂದುಳಿಯುವಂತಹ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಗಮನ ಇರಲಿ. ಒಟ್ಟಾರೆ ನೀವು ನಿಮ್ಮ ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡಬೇಕಿವತ್ತು. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ, ನಿರೀಕ್ಷಿಸಿದಂತೆ ಉತ್ತಮ ಹಣವನ್ನು ಅಥವಾ ಧನವನ್ನು ಗಳಿಸ್ತೀರಿ. ಹಾಗೆಯೇ ನಿಮ್ಮ ಈ ಅತಿ ಮುಖ್ಯವಾದ ಕೆಲಸವೊಂದು ಆತ್ಮೀಯರ ಸಹಾಯದಿಂದ ಪೂರ್ಣಗೊಳ್ಳುತ್ತೆ. ಅದು ಕಣ್ಣಿನ ತೊಂದರೆ ಉಂಟಾಗ್ಬೋದು, ಎಚ್ಚರಿಕೆ ಇರಲಿ. ತುಂಬ ದಕ್ಷತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಪ್ರಪಂಚ ಅಂದರೆ ತಪ್ಪಾಗತ್ತೆ, ನಿಮ್ಮ ಸುತ್ತಮುತ್ತಲೂ ನೀವು ಗಣ್ಯ ವ್ಯಕ್ತಿಯಾಗಿ ಹೊರಹೊಮ್ತೀರಿ. ಅದು ಎಲ್ಲರಿಗೂ ಬೇಕಾದವರು ಪ್ರತಿಯೊಬ್ಬರು ನಿಮ್ಮ ಬಳಿ ಬರ್ತಾರೆ, ಪ್ರತಿಯೊಬ್ಬರು ನಿಮ್ಮಿಂದ ಸಹಾಯವನ್ನು ಬೀಳ್ತಾರೆ. ಆ ಥರ ಒಟ್ಟಾರೆ ಸ್ವಪ್ರಯತ್ನದಿಂದ ಸ್ವಂತ ಪ್ರತಿಭೆಯಿಂದ ನಿಮಗೆ ಬೇಕಾದಷ್ಟು ಹಣವನ್ನು ನೀವು ಸಂಪಾದಿಸ್ಕೋತೀರಿ. ಈ ಟೆಕ್ನಾಲಜಿ ಗೊತ್ತಿರೋರಿಗೆ, ಅದರಲ್ಲೂ ಯಾಂತ್ರಿಕ ವಿದ್ಯೆ ಅಂತೀವಲ್ಲ, ಅದು ಗೊತ್ತಿರೋರಿಗೆ ಅನಿರೀಕ್ಷಿತ ಉದ್ಯೋಗಾವಕಾಶ ಸಿಗುವಂತಹ ಸಾಧ್ಯತೆಗಳು ಕಂಡುಬರ್ತಾಯಿದೆ.